ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ 10 ಗಂಟೆ ಆಗ್ತಾ ಬರ್ತಾ ಇದೆ. ಒಂದಷ್ಟು ಆರ್ಡರ್ಗಳ ಡಿಸ್ಪ್ಯಾಚ್ ಇದೆ ಬೆಂಗಳೂರು, ಅದೆಲ್ಲ ಡಿಸ್ಪ್ಯಾಚ್ ಮಾಡ್ತಾ ಇವತ್ತಿನ ದಿನ ಶುರು ಮಾಡೋಣ. ಶುದ್ಧವಾದ ಎತ್ತಿನ ಗಾಣದ ಎಣ್ಣೆ ನಮ್ಮ ಗ್ರಾಹಕರ ಮನೆ ತಲುಪಲಿಕ್ಕೆ ರೆಡಿಯಾಗಿದೆ. ಡೆಲಿವರಿ ಬಾಯ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ರೆಗ್ಯುಲರ್ ವರ್ಕ್ ಮಧ್ಯೆನೇ ಒಂದು ಇಮಿಡಿಯೇಟ್ ಕೆಲಸ ಬಂತು, ಹಾಗಾಗಿ ಜಯನಗರದ TVS ಸರ್ವಿಸ್ ಸೆಂಟ್ರಿಗೆ ಬಂದೀನಿ. ನಮ್ಮ ಕಂಪ್ನಿಯಲ್ಲಿ ಯೂಸ್ ಮಾಡೋ ಒಂದು ಬಾರ್ಕೋಡ್ ಪ್ರಿಂಟರ್ ತುಂಬಾ ಇಶ್ಯೂ ಆಗ್ತಾಯಿತ್ತು. ಲೋಕಲ್ ವೆಂಡರಿಗೆ ಕೊಟ್ಟಿದ್ವಿ ಚಿತ್ರದುರ್ಗದಲ್ಲಿ, ಅವರು ಇನ್ನೂ ಅಟೆಂಡ್ ಮಾಡಿ ಸಾಲ್ವ್ ಮಾಡಿ ಕೊಟ್ಟಿರಲಿಲ್ಲ. ಹಾಗಾಗಿ ಜಯನಗರ ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋಗ್ಬೇಕಾಗಿ ಬಂದಿತ್ತು. ಇಲ್ಲಿ ಬಂದು ಸುಮಾರು ಹೊತ್ತು ವೆಯ್ಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಂಡಿದ್ದಾಯಿತು. ತುಂಬ ಒಳ್ಳೆ ಸರ್ವಿಸ್ ಸೆಂಟ್ರು, ಒಂದು 35 ಇಯರ್ಸಿಂದ ನಡೆಸ್ತಾ ಇದ್ದಾರೆ. ಇದ್ರ ಇನ್ಚಾರ್ಜ್ ಸಹ ಜಮ್ ಆಫ್ ಎ ಪರ್ಸನಾಲಿಟಿ. ಎಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಎಲ್ಲ ಸರ್ವಿಸ್ ಮಾಡಿಕೊಡ್ತಾರೆ ಅಂದರೆ ವಿ ಕಾಂಟ್ ಕಂಪೇರ್ ವಿತ್ ಎನಿ ಅದರ್ ಸರ್ವಿಸ್ ಸೆಂಟರ್. ನಾನು ಇಷ್ಟು ಸರ್ವಿಸ್ ಸೆಂಟರ್ಗಳು ವಿಸಿಟ್ ಮಾಡಿದರೆ ದಿಸ್ ಇಸ್ ದ ಬೆಸ್ಟ್. ಪ್ರಿಂಟರ್ ಸರ್ವಿಸ್ ಮುಗಿಸ್ಕೊಂಡು ನಮ್ಮ ಬಸವನಗುಡಿ ಮೇಲೆಗೆ ಚಾಮರಾಜಪೇಟೆ ಬಂದೆ. ಚಾಮರಾಜಪೇಟೆಯಲ್ಲಿ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಜನಕ್ಕೆ ಫೇವ್ರೇಟ್ ಸಹ ಅದು. ಗೆಸ್ ಮಾಡಿ ಯಾವುದು ಅಂತ ನೋಡೋಣ. ಸೊ ಊಟಕ್ಕೆ ಹೋಗಿದ್ದು ಜಾಗ ಗೆಸ್ ಮಾಡಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ. ಸೊ ಊಟದ ನಂತರ ಇಲ್ಲೊಂದು ಇಂಪಾರ್ಟೆಂಟ್ ಜಾಗಕ್ಕೆ ಬಂದೀನಿ, ಚಾಮರಾಜಪೇಟೆಯಲ್ಲೇ. ಚಾಮರಾಜಪೇಟೆ ಲೀಲಾವತಿ ಹಾಸ್ಪಿಟಲ್ಗೆ ಅಪೋಸಿಟ್ ಆಗಿದೆ. ಇದು ಚಾಮರಾಜಪೇಟೆ ಹಿಡನ್ ಜೆಮ್, ಮತ್ತು ಸುಮಾರು ಜನಕ್ಕೆ ಗೊತ್ತೂ ಇರುತ್ತೆ. ಸ್ನೇಹಿತರೆ, ಇವತ್ತೆಲ್ಲ ನಾವು ನಮ್ಮ ಚಾಮರಾಜಪೇಟೆಯ ಗ್ಲಾಸ್ ಮ್ಯೂಸಿಯಂ ಬಂದಿದ್ದೀವಿ. ಈ ಯಾವುದು ದೊಡ್ಡ ಸಂಗ್ರಹಾಲಯ ಇರುತ್ತಲ್ಲ ಗೌರ್ಮೆಂಟ್, ಅದಕ್ಕೂ ಕಡಿಮೆ ಇಲ್ಲ. ಇದು ಪ್ರೈವೇಟ್ ಎಂಟಿಟಿ. ಇದು ಅವ್ರ ತಾತ ಅವ್ರ ಕಾಲದಿಂದ ನಡ್ಸ್ಕೊಂಡ್ ಬರ್ತಾರೆ, ಅಶೋಕ್ ಮತ್ತೆ ಅವ್ರ ತಂದೆ ಮಣಿ ಸರ್ ಎಲ್ಲ. ಎಷ್ಟು ವಂಡರ್ಫುಲ್ ಅಂದರೆ ಇಡೀ ಇಂಡಿಯಾದಲ್ಲಿ ಹುಡುಗರು ಇಂಥದ್ದೊಂದು ನಿಮಗೆ ಔಟ್ಲೆಟ್ ಅಥವಾ ಯೂನಿಟ್ ಸಿಗೋದೇ ಇಲ್ಲ. ಇವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಜೊತೆಲಿ ಬೇರೆ ಕಡೆ ಸೋರ್ಸಿಂಗ್ ಮಾಡ್ತಾರೆ. ಎಷ್ಟು ವಂಡರ್ಫುಲ್ ಗ್ಲಾಸ್ ಬಾಟಲ್ಸ್ ಅಂದರೆ ನಾವೆಲ್ಲ ಇದರಿಂದನೇ ಜರ್ನಿ ಶುರು ಮಾಡಿದ್ದು. ಈ ಗ್ಲಾಸ್ ಬಾಟಲ್ಸ್ ಮೂಲಕ ನಮ್ಮ ಆಯಿಲ್ ಕಳಿಸಿದಾಗ ಕಸ್ಟಮರ್ಸ್ ಕೊಟ್ಟಿದ್ದು ಫೀಡ್ಬ್ಯಾಕ್ ಇದೆಯಲ್ಲ, ನಾನು ಇವತ್ತು ಮರೆಯಲ್ಲ ಅದನ್ನು. ಆದರೆ ಒಂದಷ್ಟು ಕಾರಣಗಳಿಗೆ ಸಡನ್ನಾಗಿ ನಾವು ವೆಬ್ಸೈಟಿಂದ ತೆಗೆದ್ವಿ. ಅವಾಗ ಒಂದಷ್ಟು ಜನ ಕಸ್ಟಮರ್ಸ್ ಫೋನ್ ಮಾಡಿ ಹೋಯ್ದ್ರು ನಮಗೆ, ಎಲ್ಲ ನಮ್ಮ ಗ್ಲಾಸ್ ಬಾಟಲ್ಸ್ ಬೇಕು ಅಂತ. ನೀವು ಹೇಳೋದು ಸರಿ, ಯಾಕಂದರೆ ಕೋಲ್ಡ್ ಪ್ರೆಸ್ ಆಯಿಲ್ ಅಷ್ಟು ಪ್ಯೂರ್ ಇರುತ್ತೆ. ಅದು ಯಾವತ್ತೂ ಸೂಟಬಲ್ ಗ್ಲಾಸು ಅಥವಾ ಸ್ಟೀಲ್ಗೆ ಮಾತ್ರನೇ ಅಥವಾ ಟಿನ್ ಕ್ಯಾನಿಗೆ ಮಾತ್ರ. ಪ್ಲಾಸ್ಟಿಕಲ್ಲಿ ಹಾಕಲೇಬಾರ್ದು. ಬಟ್ ಏನಾಗುತ್ತೆ, ಈ ಗ್ಲಾಸ್ ಅಂದ್ರೇ ನಿಮ್ಗೆಲ್ಲರೂ ಗೊತ್ತಿದೆ, ಗಾಜು ಎಷ್ಟು ಡೆಲಿಕೇಟ್ ಅನ್ನೋದು ನಾವು ಮನೆಗಳಲ್ಲಿ ಹೇಳ್ತಾ ಇರ್ತಾರೆ. ಒಂದು ಚಿಕ್ಕ ಕನ್ನಡಿಯಿಂದ ಹಿಡಿದು ಯಾವುದೇ ಗ್ಲಾಸ್ ಐಟಮ್ ಆಗಲಿ ಹುಷಾರು ಅಂತ. ಅಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಇದನ್ನು. ನಾವು ನಮ್ಮ ಕಂಪ್ನಿಗಳಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಆದರೆ ನಿಮ್ಗೆ ಕಳಿಸುವಾಗ ಎಷ್ಟೋ ಸರಿ ಕೊರಿಯರ್ನವರು ಅಥವಾ ಇವ್ರು ನಮಗೆ ಕಳಿಸುವಾಗ ಟ್ರಾನ್ಸ್ಪೋರ್ಟರ್ಗಳು ಅಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅವಾಗ ಎಷ್ಟು ಡ್ಯಾಮೇಜ್ ಇಶ್ಯೂಸ್ ಬರುತ್ತೆ ಅಂದರೆ ಅದರಿಂದ ಆಗಿರೋ ನಷ್ಟ ಹೇಳೋಕ್ಕೆ ಆಗಲ್ಲ ನಿಮಗೆ. ಅದು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಶುದ್ಧವಾದ ಪದಾರ್ಥ, ಒಂದು ಒಳ್ಳೆ ಶುದ್ಧವಾದ ಕಂಟೈನರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈಗಲೂ ಗ್ಲಾಸ್ ಬಾಟಲ್ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ನಮ್ಮ ಅಶೋಕ್ ಅವ್ರ ಜೊತೆ ಅದೇ ಡಿಸ್ಕಷನ್ಗೆ ಬಂದಿದ್ವಿ. ಇದಕ್ಕೆ ಸ್ಟ್ರಾಂಗ್ ಏನೋ ಗ್ಲಾಸ್ ಬಾಟಲ್ಸ್ ಮಾಡ್ಬೋದಾ ನಾವು? ಕಸ್ಟಮರ್ಸ್ ಇಲ್ಲಿಂದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವ್ರಿಗೆ ಎಲ್ಲೇ ಕಳಿಸಿದ್ರು ನಾವು ಎಷ್ಟೇಟ ಪ್ಯಾಕ್ ಮಾಡಿಕೊಡ್ತೀವಿ. ಆದರೆ ಡ್ಯಾಮೇಜ್ ಆಗದಿರೋಷ್ಟು ಏನಾದರೂ ಒಂದು ವಂಡರ್ಫುಲ್ ಸ್ಟ್ರಾಂಗ್ ಬಾಟಲ್ ಸಿಗುತ್ತಾ ಅಂತ. ಆದರೆ ಗಾಜಲ್ಲಿ ನಿಮ್ಗೆ ಗೊತ್ತಲ್ಲ, ಆ ಫ್ರೆಜಿಲಿಟಿ ಇದ್ದೇ ಇದೆ, ಆ ಡ್ಯಾಮೇಜ್ ಇಶ್ಯೂಸ್ ಇದ್ದೇ ಇದೆ. ಅವರು ಸಹ ಮುಂದೆ R&D ಮಾಡಿ ಏನಾದ್ರು ತಯಾರಿಸ್ತಾರ ನೋಡಬೇಕು. ಬಟ್ ಹಂಗೇನಾದ್ರು ಆದರೆ ಖಂಡಿತ ನಿಮಗೆಲ್ಲ ನಾವು ಏನು ಪ್ಲಾಸ್ಟಿಕಲ್ಲಿ ಕೊಡ್ತಾ ಇದ್ದೀವಿ, ನಮಗೂ ಮನಸ್ಸಿಲ್ಲ, ಬಟ್ ಅನಿವಾರ್ಯತೆ. ಇವತ್ತು ಪ್ಲಾಸ್ಟಿಕ್ಕಿಗಿನ್ನು ಟ್ರಾನ್ಸ್ಪೋರ್ಟ್ ಫ್ರೆಂಡ್ಲಿ ಕಂಟೈನರ್ಸ್ ಇನ್ನು ಯಾವುದೂ ಇಲ್ಲ. ಮುಂದೆ ಬರ್ತಾ ಬರ್ತಾ ನಮ್ಮ ಸ್ಟೀಲ್ ಕ್ಯಾನ್ಸು, ಟಿನ್ ಕ್ಯಾನ್ಸು ಅದು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಆಗ್ತಾ ಹೋಗುತ್ತೆ. ಅವಾಗ ಅದನ್ನು ಕೊಡ್ಬೋದು. ಗ್ಲಾಸ್ ಮುಂದೆ ಏನಾದರೂ ಎಲ್ಲರೂ ಅದಕ್ಕೆ ಒಂದಷ್ಟು ಇನ್ವೆಸ್ಟ್ ಮಾಡಿ, ಒಂದು R&D ಮಾಡಿ, ಒಂದು ಸ್ಟ್ರಾಂಗ್ ಗ್ಲಾಸ್ ಬಾಟಲ್ಸ್ ಟ್ರಾನ್ಸ್ಪೋರ್ಟ್ ಫ್ರೆಂಡ್ಲಿ ಮಾಡಿದ್ರೆ ಪ್ರತಿ ಮನೆಗೂ ಮೊದಲೆಲ್ಲ ನೋಡ್ತಾ ಇದ್ವಲ್ಲ ಗಾಜಿನ ಬಾಟ್ಲಿಗಳಲ್ಲಿ, ಆ ಥರ ಮತ್ತೆ ನಮ್ಮ ಎಣ್ಣೆಗಳು ಸಿಗ್ತಾ ಹೋಗುತ್ತೆ. ನಿಮ್ದೆಲ್ಲರದ್ದು ಸಹಕಾರ ಇರಲಿ. ಏನಾಗುತ್ತೆ, ಒಳ್ಳೆ ಪದಾರ್ಥ ಒಳ್ಳೆದಲ್ಲಿ ಕೊಡೋದು ನಮ್ಮ ಇಚ್ಛೆ, ಅದನ್ನ ಮಾಡೇ ಮಾಡ್ತೀವಿ. ಒಂದಷ್ಟು ಕಸ್ಟಮರ್ಸು ನಾವು ವೆಬ್ಸೈಟ್ ತೆಗೆದಾಗ ಭಾಳ ಜನ ಕಮೆಂಟ್ ಮಾಡಿದ್ರಿ, ಕಂಪ್ಲೇಂಟ್ ಮಾಡಿದ್ರಿ. ಅವ್ರಿಗೆಲ್ಲರಿಗೂ ಒಂದು ನನ್ನ ಉತ್ತರ ಕೊಡೋಕ್ಕೋಸ್ಕರ ಇದನ್ನ ವಿಡಿಯೋ ಮಾಡ್ತಾ ಇರೋದು. ಇದೇ ರೀಸನ್. ತುಂಬ ಫ್ರೆಜೈಲ್ ಇದು. ಕೊಟ್ಟಾಗ ಏನಾಗುತ್ತೆ, ನಾನು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಕಸ್ಟಮರ್ಸ್ ಹತ್ರ ಬೈಸ್ಕೊಂಡಿದ್ದೀನಿ. ಈ ಎಣ್ಣೆ ಅಷ್ಟು ಒಳ್ಳೆ ಎಣ್ಣೆ ಕಳಿಸಿರ್ತೀವಿ, ನಿಮಗೂ ತಲುಪೋದಿಲ್ಲ, ಎಲ್ಲ ಬಾಕ್ಸಲ್ಲಿ ಸೋರೋಗ್ಬಿಡುತ್ತೆ. ಫೋನ್ ಮಾಡಿ ಬೈತೀರಾ, ಅದು ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಬಾರ್ದು. ನಮ್ಗೆ ಅಟಿಟ್ಯೂಡಿಂದ ನಾವು ಬೇರೆ ಇನ್ನೊಂದಲ್ಲಿ ಕಳಿಸ್ಕೊಡ್ತೀವಿ. ಇದು ತುಂಬ ರಿಪಿಟೇಟಿವ್ ಆಗೋಯ್ತು. ಅದು ಅದರಿಂದ ಆಗಿರೋ ಲಾಸ್ ಏನಿದೆ ಐ ಕಾಂಟ್ ಎಕ್ಸ್ಪ್ಲೈನ್. ಅಷ್ಟು ದುಡ್ಡು ಲಾಸ್ ಆಗಿದೆ. ಹಾಗಾಗಿ ವೆಬ್ಸೈಟಿಂದ ತೆಗೆದ್ವಿ. ಬಟ್ ಈಗಲೂ ಸೆಲ್ಫ್ ಪಿಕಪ್ಗೆ ನಮ್ಮಲ್ಲಿ ಗ್ಲಾಸ್ ಅವೈಲೇಬಲ್ ಇದೆ. ಒಂದು 2-3 ಥರ ಗ್ಲಾಸ್ ಬಾಟಲ್ಸ್ ನಮಗೆ ಅಶೋಕ್ ಅವರು ಕಳಿಸ್ಕೊಡ್ತಾರೆ. ಅದರಲ್ಲಿ ನಾವು ನಿಮಗೆ ನಮ್ಮ ಶುದ್ಧವಾದ ಎತ್ತಿನ ಗಾಣದ ಎಣ್ಣೆಗಳು, ಮಿಷಿನ್ ಗಾಣದ ಎಣ್ಣೆಗಳನ್ನ ತುಂಬಿ ಕೊಡ್ತೀವಿ. ಅದು ಓನ್ಲಿ ನೀವೇ ಬಂದು ತೊಗೊಂಡು ಹೋಗ್ಬೇಕು, ಯಾಕಂದರೆ ಅಲ್ಲಿಂದ ನಿಮ್ಮ ರಿಸ್ಕ್ ಇರ್ತದೆ.
ನೀವು ಜೋಪಾನವಾಗಿ ತಂದು ಇಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ಕೊರಿಯರ್ ಕಳಿಸುವಾಗ ಇಂಡಿಯಾದಲ್ಲಿ ಕೊರಿಯರ್ ಎಷ್ಟು ಮಿಸ್ಹ್ಯಾಂಡಲ್ ಆಗುತ್ತೆ ಅನ್ನೋದು ಗೊತ್ತಿರೋರಿಗೆ ಅಷ್ಟೇ ಗೊತ್ತು. ಹಾಗಾಗಿ ಸೊ ನೆಕ್ಸ್ಟ್ ಬಂದು ನಮ್ಮ ವೆಂಡರ್ ವಿಸಿಟ್ ಪೆಟ್ ಪ್ಯಾಕಿಂಗ್ಸ್ಗೆ. ಪೆಟ್ ಪ್ಯಾಕಿಂಗ್ಸ್ ಇದೆಯಲ್ಲ, ನಮ್ಮ ಕಂಪ್ನಿಗೆ ಸುಮಾರು ವರ್ಷಗಳಿಂದ ಪೆಟ್ ಮತ್ತು HDP ಬಾಟಲ್ ಸಪ್ಲೈ ಮಾಡ್ತಾರೆ. ಇವರು ಕರ್ನಾಟಕದ ಲೀಡಿಂಗ್ ಪೆಟ್ ಆ್ಯಂಡ್ HDP ಬಾಟಲ್ ಮ್ಯಾನುಫ್ಯಾಕ್ಚರರ್ಸ್. ಸೊ ದೇ ಪ್ರಿಪೇರ್ ಆಲ್ ಫುಡ್ ಗ್ರೇಡ್ ಪೆಟ್ ಆ್ಯಂಡ್ HDP ಬಾಟಲ್ಸ್. ಸೊ ನಾವು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಆಗಲೇ ಹೇಳಿದ ಹಾಗೆ ಟ್ರಾನ್ಸ್ಪೋರ್ಟ್ ಫ್ರೆಂಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಇಲ್ಲಿ ನಾವು ಬಂದು ಕ್ವಾಲಿಟಿ ಅಶ್ಯೂರ್ ಮಾಡಿಕೊಂಡು ಫುಡ್ ಗ್ರೇಡ್ ಬಾಟಲ್ಸ್ ಮಾತ್ರ ಪ್ರೊಕ್ಯೂರ್ ಮಾಡ್ಕೊತಾ ಹೋಗ್ತೀವಿ. ಜೊತೆಲಿ ನಮ್ಮ ಪೆಟ್ ಪ್ಯಾಕಿಂಗ್ ವಿಸಿಟ್ ಏನಿದೆ ಅದರಿಂದ ಇನ್ನೊಂದು ಕಾರಣವೂ ಇದೆ. ಪ್ಲೀಸ್ ಕೀಪ್ ಯುವರ್ ಫಿಂಗರ್ಸ್ ಕ್ರಾಸ್ಡ್ ಫಾರ್ ಎ ಗುಡ್ ಸರ್ಪ್ರೈಸ್.